ನೋಡು, ನೀನೇನು ಬೇಜಾರು ಮಾಡ್ಕೋಬೇಡ, ಡೋಂಟ್ ವರಿ. ಓಕೆ, ನಮ್ಮಿಬ್ರು ಲವ್ನ ಮನೇಲಿ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಅದು ನಮ್ಮದು ವಿಲೇಜ್ ಅಲ್ವಾ, ವಿಲೇಜಲ್ಲಿ ಹಾಗೇನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಸ್ವಲ್ಪ ಹೊಂದ್ಕೊಳ್ಳೋದು ಕಷ್ಟನೇ. ನೀನು ಹೆಂಗಾದರೂ ಮಾಡಿ ನಮ್ಮ ಅಮ್ಮನ ಮನಸ್ಸನ್ನ ನೀನು ಗೆಲ್ಲಬೇಕು, ಸರಿನಾ? ನಮ್ಮ ಅಮ್ಮನ ಮನಸ್ಸು ಗೆಲ್ಲಕ್ಕೆ ನೀನು ಪ್ರಯತ್ನನ ಪಡಬೇಕು. ಆವಾಗ ನೋಡು, ನಮ್ಮಮ್ಮ ಒಂದು ಹ್ಞೂ ಸರಿ ಆಯಿತು ಅಂದ್ಬಿಟ್ರೆ ಮುಗೀತು. ಯಾರ ಮನಸ್ಸು ಗೆಲ್ಲೋ ಅವಶ್ಯಕತೆನೇ ಇಲ್ಲ. ನಮ್ಮ ಅಮ್ಮನ ಮನಸ್ಸಿಗೆ ನೀನು ಒಳ್ಳೆಯವನು ಅಂತ ಅನ್ನಿಸ್ಬಿಟ್ರೆ ಅಷ್ಟೇ ಸಾಕು. ಅಮ್ಮ ಅಂದರೆ ಈಗ ಎದುರುತ್ತಾವ್ರೆ, ನೀನು ಬೇರೆ ದೇಶದವನಲ್ವಾ, ಏನೋ ಏನೋ ಗೊತ್ತಿಲ್ಲ ಅಲ್ವಾ ಹುಡುಗನ ಬಗ್ಗೆ ಅಂತ. ನೀನು ಅಮ್ಮನ ಹತ್ರ ಪ್ರೂವ್ ಮಾಡ್ಕೊ, ಓಕೆನಾ? ನೀನು ಇನ್ಮೇಲೆ ಕನ್ನಡ ಕಲಿಯೋಕ್ಕೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡು, ಓಕೆ? ನಾನು ನಿನಗೆ ಕಲಿಸ್ಕೊಡ್ತಾ ಇದ್ದೀನಿ, ನೀನು ತಲೆ ಕೆಡಿಸ್ಕೋಬೇಡ. ಅಪ್ಪ, ನೀನಿಷ್ಟು ಧೈರ್ಯವಾಗಿದೆಯಲ್ಲ ಅಷ್ಟೇ ಸಾಕು. ಅಕ್ಕ, ಹಾಂ ಏನೇ ಹೇಳು. ಅಕ್ಕ, ಆ ನನ್ನ ಮಗ ಹೋಗಿ ಊರ ಮುಂದೆ ನಾನು ಸತ್ತೋಯ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಾಯ್ ಬಿಡ್ಕೋತಾವನೆ, ಸತ್ತೋಯ್ತೀನಿ. ಅವ್ನು ಸಾಯಲ್ಲ, ಅದಾಗಲ್ಲ. ಅಜ್ಜಿ ಅಂತೂ ಒಂದು ಈ ಡ್ರಾಮಾ ಮಾಡ್ತೈತೆ ಅಂದರೆ ಅದ್ರ ಕತೆ ಯಾಕೆ ಹೇಳ್ತೀಯ? ಕೊನೆಗೂ ಇಬ್ಬರಿಗೆ ಯಾರು ಮನೆಯವ್ರ ಮನಸ್ಸು ಕೇಳ್ತಾರೋ ಅವ್ರಿಗೇನೇನೆ ಮದುವೆ ಮಾಡ್ಕೊಡ್ತೀನಿ ಅಂತ ಏನೋ ಮಾತಾಡಿ ಅದು ಇದು ಎಲ್ಲ ಮಾಡಿ ಒಪ್ಪಿಸ್ಬಿಟ್ಟು ಬಂದಿದ್ದಾಯ್ತು. ಅಕ್ಕ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆ ಮಂಗನ ಮಗ ಮಾಡೋದೆಲ್ಲ ಎಡ್ಬಟ್ಟು ಕೆಲಸ ನಿನಗೆ. ನೋಡು, ನಿನ್ನ ಲವ್ಗೆ ನಾನು ಸಪೋರ್ಟ್ ಮಾಡ್ತೀನಿ. ಯಾರು ಮಾಡ್ತಾರೋ ಯಾರು ಮಾಡೋಕ್ಕಿಲ್ವೋ ಗೊತ್ತಿಲ್ಲ, ನಾನಂತೂ ಮಾಡೇ ಮಾಡ್ತೀನಿ. ಭಾವ ಒಂದು ಒಳ್ಳೆಯರು ಅಂತ ಆಗ್ಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಡ. ಭಾವಂಗೇಳು, ಅಜ್ಜಿಗೂ ಅಮ್ಮಂದು ಎಲ್ಲರದು ಮನಸ್ಸು ಗೆಲ್ಲಕ್ಕೆ ಪ್ರಯತ್ನ ಪಡುವಂತ. ಅದೇ ನಾನು ಹೇಳ್ತಾ ಇದ್ದೀನಿ ಅಮ್ಮಂಗೆ, ನೀನು ಅಮ್ಮನ ಹತ್ರ ಒಳ್ಳೆಯವನು ಅಂತ ಅನ್ನಿಸ್ಕ ಅಂತ. ಅಷ್ಟು ಸಾಕು ಅಕ್ಕ. ಇನ್ನ ಊರವ್ರು ಏನು ಅನ್ಕೊಂಡ್ರು ಪರವಾಗಿಲ್ಲ, ಮನೆಯವ್ರು ಇಷ್ಟಪಟ್ಬಿಟ್ರೆ ಸಾಕಲ್ವಾ? ಹಾಂ, ನಾನು ಹಂಗೆ ಅನ್ಕೊಂಡಿದ್ದೀನಿ. ಬಾಬಾ, ನೀವು ಕನ್ನಡ ಕಲ್ತ್ಕೋಬೇಕು. ಸ್ವಲ್ಪನಾದರೂ ಪರವಾಗಿಲ್ಲ, ಸ್ವಲ್ಪನೇ ಕಲ್ತ್ಕೋ. ಇನ್ಮೇಲೆ ನಮ್ಮ ಅಕ್ಕ ನಿಮಗೆ ಟ್ಯೂಷನ್ ಹೇಳ್ಕೊಡ್ತಾರೆ. ಏನು ಮಾತಾಡ್ತಾರೋ ಏನೋ ಒಂಚೂರು ಅರ್ಥ ಆಗಲ್ಲ. ಅಕ್ಕ, ಒಂದು ಚೂರು ಏನಾರ ಮಾಡಿ ಒಂಚೂರು ಬಾವಾಜಿನ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡು. ನೀನು ಯಾಕೆ ಆ ಗೂಬೆನೂ ಮನೆಗೆ ಇರ್ತಾನಂತೆ, ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋದ್ರಾಯ್ತು. ಸರಿ ಆಯ್ತು ಹೇಳು. ನಾನು ಇಷ್ಟಪಟ್ಟಂಗಂತೂ ಇರಕ್ಕೆ ಬಿಡೋದೇ ಇಲ್ಲ ಅನ್ನಿಸ್ತೈತಿ ಜನ. ನಾನು ಇಷ್ಟಪಟ್ಟವ್ರ ಜೊತೆ ಇರೋದು ಇಂಪಾರ್ಟೆಂಟಾ ಇಲ್ಲ ಅಂತೇಳಿದ್ರೆ ಊರವರೆಲ್ಲ ಏನು ಅನ್ಕೊಂತಾರೆ ಅನ್ನೋದು ಇಂಪಾರ್ಟೆಂಟ್ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನೋಡು, ನೀನು ಅಷ್ಟೇ, ನೀನು ಯಾರನ್ನ ಇಷ್ಟಪಡ್ತೀವಿ ಅವ್ರ ಜೊತೆನೇ ಇರು. ಯಾರು ನಾಳೆ ಕಷ್ಟ ಗಂಡ ಹೆಂಡತಿ ಬಡ್ದಾಡ್ತಾವ್ರೆ ಅಂದರೆ ಯಾರು ಬರಲ್ಲ, ಸರಿನಾ? ನಿಮ್ಮಿ ಎಲ್ಲಿ ಅಂತ ಹುಡ್ಕದ್ ನಿನ್ನ? ಯಾಕಮ್ಮ? ಮನೆ ಕ್ಯಾಮೆ ಒಂದು ಗಾಡಿ ಬಿದ್ದೈತೆ, ಅದು ಬಿಟ್ಬಿಟ್ಟು ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಬಿಡು ನೀನು, ಎಲ್ಲ ಸೋರೋಗ್ಬಿಡ್ತದೆ. ನೋಡು, ಮನೆ ಕ್ಯಾಮೆ ಬಾಳ್ಬಾ ಫಸ್ಟು. ಸುಮ್ಮನೆ ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇಬ್ಬರು ಹೆಣ್ಮಕ್ಳು ಹಿಂಗೆ ಆಗ್ಬಿಟ್ರೆ ನನಗೇನು ಮಾಡ್ಬೇಕು ಹೇಳು? ಒಬ್ರು ನನಗೆ ಏನು ಮಾಡೋಕ್ಕಿಲ್ಲ. ಹೇಳಿದ ಮಾತಂತೂ ಒಬ್ರು ಕೇಳೋಕ್ಕಿಲ್ಲ, ಏನೂ ಇಲ್ಲ. ನನ್ನ ಜೀವನ ಎಲ್ಲನೂ ಇದೇನೇ ಆಗೋಗ್ಬಿಡ್ತು. ಬಾ ಸರ್ನ. ಯಾಕಮ್ಮ, ನಾನು ನಿಂಗೆ ಲವ್ ಮಾಡ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ನಿಂಗೆ ಬೇಜಾರಾಯ್ತಾಯ್ತಾ? ನಾನು ಏನಾರ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ನಿನಗೆ ಹಿಂಗೆ ಅನ್ನಿಸ್ತಾಯ್ತೋ ಏನು? ಏನೋ ಕಣಮ್ಮ, ದೊಡ್ಡವರು ಮಕ್ಕಳು ಅಂತಂದಮೇಲೆ ನಮಗೂ ಮಕ್ಕಳು ಮೇಲೆ ಪಿರುತಿ ಇರ್ತದೆ. ಯಾರ್ಯಾರಿಗೋ ಕೊಟ್ಬಿಟ್ಟು ಮಕ್ಕಳು ಜೀವನ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಆಸೆ ಪಡೋಕ್ಕಿಲ್ಲ. ಪರದೇಸಿನೋ ಊರವರೆಲ್ಲನೂ ಅಯ್ಯೋ ಪರದೇಸಿ ಅಂತ ಹೇಳ್ಬಿಟ್ಟು ಆಡ್ಕತಾವ್ರೆ. ಅಂತಂದ್ರೆ ನನ್ನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ಕಳಿಸ್ಬೇಕು ಅಂದರೆ ನಮಗೆ ಭಯ ಇರೋಕ್ಕಿಲ್ವಾ ಏನೋ ಕೆಟ್ಟನೋ ಒಳ್ಳೇನೋ ನಿಮ್ಮ ಅತ್ತೆ ಮಗನೇ ಮದುವೆ ಮಾಡ್ಕೊಂಡಿದ್ದೀನಿ ಬ್ಯಾಡ ಅನ್ನೋದೇ ನಿನಗೆ? ಇಷ್ಟಪಟ್ಟಿರೋದು ಅಂತ ಹೇಳ್ಬಿಟ್ಟು ಕಷ್ಟ ಮಾಡ್ಕೊಳ್ಳೋದಕ್ಕಿನ್ನೂ ಗೊತ್ತಿರೋರ್ನ ಮದುವೆ ಮಾಡ್ಕೊಂಡು ನೆಮ್ಮದಿಗಿರೋದು ವಾಸಿ. ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ನಿನಗೆ ನಿನ್ನ ಆದ್ಮಿ ಮಗನ ಮೇಲೆ ಜಾಸ್ತಿ ಇಷ್ಟ ಅಲ್ವೇನಮ್ಮ? ಅವನ ಯೋಗ್ಯತೆ ಏನು ಅಂತನೂ ತೋರಿಸ್ತೀವಿ, ಇವ್ರ ಯೋಗ್ಯತೆ ಬಾವಾಜಿ ಯೋಗ್ಯತೆ ಏನು ಅಂತನೂ ತೋರಿಸ್ತೀವಿ. ಅಲ್ಲಿ ಗಂಟ ಟೈಮ್ ಕೊಟ್ಟಿದ್ಯಾ ತಾನೆ, ಒಂದು ತಿಂಗಳು ಸಮಾಧಾನ ಮಾಡ್ಕ. ಒಂದು ತಿಂಗಳೊಳಗಡೆ ಏನಾದರೂ ಮಾಡಿ ಪ್ರೂವ್ ಮಾಡೋದು, ಓಕೆನಾ? ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಎಲ್ಲಾವುದು ಇಷ್ಟಿಷ್ಟಕ್ಕೂ ತಲೆ ಕೆಡ್ಸ್ಕೊಂಡು ಹಂಗಾಯ್ತು ಹಿಂಗಾಯ್ತು ಅಂತ ಕುಂತ್ಕೋಬೇಡ. ನೋಡಿ, ಸುಮ್ಕೇನೆ ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತ ಹೋಯ್ತಾ ಗೊತ್ತಾಯ್ತದೆ. ಬೆಳೆದಿರೋ ಮಕ್ಕಳಿಗೆ ಎದುರು ಮಾತಾಡೋಕ್ಕಾಯ್ತದೆ ನಾನು? ಬಾಬಾ ಗೊತ್ತಾಗ್ಲಿ ಎಲ್ಲನೂ. ಅಕ್ಕ, ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನನ್ನ ಮಗ ಎಂಥ 420 ಅಂತ ನಂಗೆ ಸಂದಾಗ ಗೊತ್ತು, ಅಮ್ಮಂಗೆ ಸಂದಾಗ ಗೊತ್ತಿಲ್ಲ. ಅದು ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಪ್ರೂವ್ ಮಾಡಾನಿ. ಇಬ್ರು ಸೇರ್ಕೊಂಡು ಈಗ ಬಾ ಸುಮ್ಕೇನೆ ನೀವು ಹೋಗೋದು ಕಲ್ತ್ಕೊಳ್ಳಿ. ಹಿಂಗೆ ಇದ್ಬಿಟ್ರೆ ಆಯ್ತದ? ನೀನೇನು ಬೇಜಾರು ಮಾಡ್ಕೋಬೇಡ. ನೀನು ಒಂದು 2 ದಿನ ಹಂಗೆ ಅನ್ಕೋತಾರೆ, ಆಮೇಲೆ ಸುಮ್ಕಾಯ್ತಾರೆ. ಬಾ ಸುಮ್ಕೇನೇನೆ. ಸರಿ ಆಯಿತು. ಇದು ಯಾಕಲ ಮೂದೇವಿ ಈಗ ಮೂತಿ ಊದಿಸ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಊರು ಜನದ ಮುಂದೆ ಬ್ಯಾಡ ಅಂದ್ರೂ ಮುರುವಾದಿ ಕಳ್ಕೊಂಬಿಟ್ಟೆ ನೀನು. ನೇಣಾಕತ್ತೀನಿ ಅಂತ ಹೇಳ್ಬಿಟ್ಟು ಮುರುಬಿಟ್ಟು ನನ್ನ ಮಗನೇ. ನೋಡ್ಲಾ, ನೋಡು ಹಂಗನ ಮಾಡಿ ನೀನೇನಿಯಾ ಪುಟ್ಟಿ ಮದುವೆ ಮಾಡ್ಕೊಳ್ಳಿ ಅಂತ ಪುಟ್ಟಿಯ ಒಸಿ ಸಮಾಧಾನ ಮಾಡ್ಕ. ಆ ಪೊದ್ದಿಗೆ ತಲೆ ಕೆಟ್ಬಿಟ್ಟೈತೆ, ಅದಕ್ಕೆ ಹೆಂಗೆಂಗೋ ಆಡ್ತಾಳೆ. ಏನೋ ಒಂದು ಮಾಡ್ಬಿಟ್ಟು ಮದುವೆ ಆಗಂಗೆ ಮಾಡ್ತೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಕಿರು. ಆ ಬಂದಿರೋ ಬಿಳಜಿರ್ಲೆಗೆ ನಮ್ಮ ಮನೆ ಸಂಸ್ಕೃತಿ ಅದು ಇದು ಏನು ಗೊತ್ತಾಯ್ತದೆ? ಅವನು ಹೆಂಗೋ ಒದ್ದು ಓಡಿಸ್ಬಿಡೋಣ ಒಂದು 2 ದಿನಕ್ಕೆ. ಆಮೇಕಿಂದ ನೀನೇನು ನಮ್ಮ ಮನೆಗೆ ಒಳಿಯಾಗಿ ಬರಿವಂತೆ, ನಮ್ಮ ಮನೆಗೆ ಇರಿವಂತೆ. ನೀನೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ನಾನು ಇಲ್ವೇ ನಿಮ್ಮ ಅಜ್ಜಿ, ಎಲ್ಲ ನೋಡ್ಕೊತೀನಿ. ಮೊದಲು ಎಲ್ಲ ಪೊದ್ದಿಗೆ ಸಹಾಯ ಮಾಡ್ಕೊಂಡು ನಿಮ್ಮ ಅತ್ತೆಗೆ ಪೊದ್ದಿ ಮನ್ಸಿಗೆಲ್ಲದು ನೋಡು. ಅವಳು ಅಂದರೆ ಎಲ್ಲನೂ ಆಯ್ತದೆ. ಮಗಳನ್ನೂ ಒಂದೇ ಕಿತ್ತ ಹೋಗುತ್ತೆ ಬಿಸಾಕ್ಬಿಡ್ತಾಳೆ ಅವಳಂತೂ. ಗೊತ್ತಲ್ಲ ನಿಂಗೂ ನಿಮ್ಮ ಅತ್ತೆ ಏನು ಅಂತ ಹೇಳ್ಬಿಟ್ಟು ಹಿಂಗೆ ಊದಿಸ್ಕೊಂಡು ನೇಣಾಕತ್ತೀನಿ ಅಂತ ಕುಂತ್ಕೊಂಡು ಮುರ್ವಾದಿ ಯಾಕಂತಿಯಲ್ಲ ಲೋಪರು.
ಕಾದು 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 ಸಾಕಾಯ್ತು. ಇವಾಗ ಬ್ಯಾರೆ ಹುಡುಗಿಯರನ್ನು ನನ್ನ ಮದುವೆ ಮಾಡ್ಕೊಳಕ್ಕಿಲ್ಲ, ಈ ಪುಟ್ಟಿನೂ ನನ್ನ ಮದುವೆ ಮಾಡ್ಕೊಳಕ್ಕಿಲ್ಲ. ಯಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನೇನು ಬ್ರಹ್ಮಚಾರಿಯಾಗಿದ್ದು ಸನ್ಯಾಸಿ ಆಗ್ಬೇಕಾ? ಅದಕ್ಕೆ ನೀನು ಸನ್ಯಾಸಿ ಆಗೋದಕ್ಕಿನ್ನ ಸತ್ತೋಗ್ಬಿಡನಿ ಅಂತ ಹೇಳ್ಬಿಟ್ಟು ಹೋಗಿದ್ದು. ಏನ್ ಮಾಡಕ್ಕಾಯ್ತದೆ? ಆ ಬಿಳಜಿರ್ಲೆನ ಹೆಂಗ್ ಓಡ್ಸಕ್ಕಾಯ್ತದೆ ಹೇಳು? ಆ ಅಯ್ಯಯ್ಯ ಅವನಿಗಿನ ನೀನೇನು ಕಮ್ಮಿ ಆಗಿದ್ಯಾ? ಮುಚ್ಕೊಂಡು ನಿಂತ್ಕ, ಏನೋ ಒಂದು ಮಾಡನಿ. ನಿಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಹೇಳಿದಕ್ಕೆ ಲಬ 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 ಬಾಯ್ ಬಡ್ಕತ್ತಾ ಇದ್ಲು ನಿಮ್ಮ ಅಮ್ಮ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ದೇವ್ರಣೆಗೂ. ಯಾರನ್ನ ಹಿಡಿಯನಿ ಯಾರನ್ನ ಬಿಡನಿ? ನಿಮ್ಮ ಅಮ್ಮಂದು ಒಳ್ಳೆ ಕತೆ ಆಗೋಗ್ಬಿಟ್ಟೈತೆ. ಬತ್ತೀನಿ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಕುಣಿದಾಡ್ತಿದ್ಲು. ಅಯ್ಯೋ ನನಗಂತೂ ನಿಮ್ಮಿಬ್ರು ಮಧ್ಯೆ ತಗ್ಲಾಕಬಿಟ್ಟು ನಡಿಲ್ಲ. ಹೋಗು ನಿಮ್ಮ ಅತ್ತೆಗೆ ಏನಾರ ಹೊಸಿ ಸಹಾಯ ಗಿಹಾಯ ಮಾಡಿಕೊಟ್ಟು ಒಳ್ಳೆನೋ ಥರ ನಾಟಕ ಮಾಡ್ಕೊಂಡನ ಬದುಕು. ನಿಂಗೆ ಅದು ಕಿಸಿ ಅಲ್ವಲ್ಲ ನಿಂಗೆ? ಮಾಡ್ತೀನಿ ಹೇಳಜ್ಜಿ, ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅತ್ತೆ ಕಳ್ದೋಗ್ಬಿಡ್ಬೇಕು ನಾನು ನೋಡ್ಬಿಟ್ಟಿದ ತಕ್ಷಣ, ಏನ ನೊಳಿಯ ಇಷ್ಟು ಒಳ್ಳೆಯವನಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿ ತೋರಿಸ್ತೀನಿ. ನೋಡ್ತಾ ಇರು. ಅಮ್ಮಂಗೆ ಫೋನ್ ಹಾಕ್ತೀನಿ ಇರು. ಅಮ್ಮಂಗೂ ಎಲ್ಲ ಇಸಿ ಹೇಳಿದ್ದೀನಿ, ಬಾ ಅಂತ ಬತ್ತಿದ್ದೀನಿ ಇರು, ಮಾಡ್ತೀನಿ ಸರಿಯಾಗಿ ಹಂಗೆ ಹಿಂಗೆ ಅಂತಲೂ ಹೇಳ್ತಾ ಇತ್ತು. ಈಗ ಬಂದ್ಮೇಲೆ ಏನೋ ಒಂದು ಮಾಡಿದ್ರಾಯ್ತು ಸಿರಜಿ. ಸುಮ್ಮನೆ ಹಿಂಗೆ ಬಿಟ್ಬಿಡಕ್ಕಾಯ್ತದ? ನಾನಂತೂ ಪುಟ್ಟಿನ ಮದುವೆ ಮಾಡ್ಕೊಂಡೇ ನೀವು ಹೋಗೋದು, ಇಲ್ಲ ಹಂಗೆ ಹೋಗೋಕ್ಕಿಲ್ಲ. ಸರಿ ಇವಾಗ ಮನೆಗೆ ನೋಡಿ ಹೆಂಗೋ ನಮ್ಮನೆಗೆ ಇರ್ತೀನಿ ಅಂತ ಹೇಳಿದ್ಯಲ್ಲ, ಅದೇನೋ ಪೊದ್ದಿಗೆ ಇಷ್ಟ ಆಗೋ ಥರ ನಡ್ಕ. ನೀನು ಅಷ್ಟೇ ಸಾಕು. ಅವಳು ಇಷ್ಟಪಡಬೇಕು, ನೀನು ಬಿಟ್ರೆ ಇನ್ನು ಯಾ ಗಂಡು ಇಲ್ಲ ಅನ್ನಂಗೆ ಪೊದ್ದಿ ಬಾಯಿಂದ ನಿನಗೆ ಬರಬೇಕು ನೋಡು. ಆಯ್ತು ಹೇಳು. ನೋಡ್ತಾ ಇರು ಹೆಂಗ್ ಬರೆಸ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಮಗ ಪಿಳೆಜಿರ್ಲೆನ ಕೈ ಕಾಲು ಮೂಳೆ ಮುರಿದು ಸೊಂಟ ಮುರಿದು ಈಚೆ ಕಡೆಗೆ ತೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಬದಲಾಯಿಸ್ಕೊತೀನಿ. ಏನ್ಲ ಮುದವಿ, ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ಕೊಬಿಟ್ಟಿಲ್ಲ ಬಂದ್ಬಿಟ್ಟಿಲ್ ಕುಂತ್ಕೊಳಕ್ಕೆ. ಈ ಬೆಡ್ರೂಮ್ ನಂದು, ನನ್ನ ಬೆಡ್ರೂಮ್ ಆಗಿ ನಾನು ಮನಿಕೋಬೇಕು. ಎದ್ದು ಯಾಕೆ ಎದ್ದೋಳಿ ಎದ್ದು ನಡೀತಾ ಇರಿ ಸುಮ್ಕೇನೆಯ. ಎಲ್ಲಿಂದ ಬಂದ್ಬಿಟ್ಟು ನಂಗೆ ಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಬಿಟ್ರೆ ನಿಂಗೆ ಯಾರು ಕೊಟ್ರ ನಿಂಗೆ ಈ ಬೆಡ್ರೂಮ? ನಮ್ಮ ಹುಡುಗಿನ ಪಟಾಯಿಸ್ಕೊಂಡಿದ್ದಲ್ದೆ ನೀನಿಯ ರೂಮ್ ಬೇರೆ ಪಟಾಯಿಸ್ಕೊಬಿಟ್ಟಿದ್ಯಲ್ಲ ನೀನು. ಎಲ್ಲ ನೀನೇ ಎತ್ಕೊಂಡು ಹೋಗ್ಬಿಟ್ರೆ ನಾನೇನು ಮಾಡಲಿ? ನೀನು ಪಾರಿನನ್ನಾದ್ರೆ ನಾನು ಪಾರಿನೀಯ. ಏನು ಮೂತಿ ನೋಡು, ನನ್ನ ಮುಷ್ರಿಗೆ ಇಷ್ಟು ಬೆಂಕಿ ಯಾಕ? ಹೆಂಗವ್ನಿ ಮಕ ನೋಡ್ತಿರೋದು ನೋಡು, ಒಳ್ಳೆ ಉಂಜ ಕೋಳಿ ಇದ್ದಂಗವ್ನಿ. ಎದ್ದೊಳಲ್ಲ ಯಾಕೆ? ಇದು ನನ್ನ ಬೆಡ್ರೂಮ್ ಎದ್ದೊಳಲ್ಲ ಸುಮ್ಕೇನೆ. ಇಲ್ಲ ನನ್ನೇನಿಯ ಬೈತಾ ಇದೆಯಲ್ಲ ನೀನು? ಕೆಟ್ಟ ಕೆಟ್ಟದಾಗ ಬೈತಿದ್ಯಲ್ಲ. ನಾನು ಅತ್ತೆಗೆ ಹೇಳ್ತೀನಿ ನೋಡು. ಅತ್ತೆಗೆ ಹೇಳಿ ನಿಂಗೆ ಸರಿಯಾಗಿ ಮಾಡಿಸ್ತೀನಿ. ಎಲ್ಲ ಪುಂಗಿದಾಸ ನನ್ನ ಮಗನೇ, ನನ್ನೇನಿಯ ಕಚುಡ ಕುಚುಡ ಗಿಚುಡ ಅಂತ ಬೈತಾ ಇದೆಯಲ್ಲ ನೀನು? ಬಿಟ್ಬಿಟ್ಟೇನಿಲ್ಲ ನಿಂಗೆ, ಬಿಟ್ಬಿಟ್ಟೇನ ನಿನ್ನ. ನೋಡ್ತಿರು ಏನು ಮಾಡ್ತೀನಿ ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು. ನಮ್ಮ ಈ ಮನೆಯೊಳಗೆ ಕಡ್ಲ ನಾನು ಮನೆಯೊಳಗೆ ಹಂಗೆ ಮರ್ಬೋದಿಲ್ಲ ಅಂತಂದ್ರೆ ಸುಮ್ಬಿಡ್ತಾರೇನು? ನಮ್ಮ ಅತ್ತೆ ಕ್ಯಾಕರ್ಸ್ ಮಕ್ಕೋಗಿತ್ತದೆ. ನೋಡ್ತಾ ಇರು. ಮೂದೇವಿ ತಕೊಬಿಟ್ಟು ಬಂದು ನನ್ನೇನೇನಿಯ ಈ ರೂಮ್ ನಂದು. ಬಂದಾಗ ನಾನು ಇಲ್ಲೇ ಮಲಿಕತ್ತಾ ಇದ್ದಿದ್ದು. ಮಿಕೊಂಡು ಎದ್ದೋಗ್ಬಿಟ್ರೆ ನೀನು ಬೋದಿಕತ್ಯ, ಇಲ್ಲಾಂದ್ರೆ ಸಾಯ್ಬಿಡ್ಬಿಡ್ತೀನಿ. ಎದ್ದೋಯ್ತಾ ಇರು ಸುಮ್ಕೇನೇನಿಯ. ಈ ಬೊಡ್ಡ ಇದಾವ ಹೊಗಳ್ತಾವನ ಉಗಿತಾವನ ಒಂದು ಗೊತ್ತಾಯ್ತಿಲ್ವಲ್ಲ. ಹೊಗಳಿದ್ರೆ ನಾವು ಒಗಿಲಿ, ಉಕ್ಕಂಡನ ಉಕ್ಕಂಡ್ಲಿ. ಈ ನನ್ನ ಮಗು ನಿಮ್ಮ ಮನೆಯಿಂದ ಈಚೆ ಕಡೆ ಕಳ್ಸೋದಿನಿ ನಂಗೆ ದೊಡ್ಡ ಮಹಾ ಕೆಲಸ. ನಮ್ಮ ಅತ್ತೆ ಮನೆಗೆಲ್ಲ ಬೇಕು ನಾನು. ಅದು ಬಿಟ್ಟು ನನಗೆ ಈ ನನ್ನ ಮಗಂತಾಗ ಇದ್ದೇನು ಮಾಡಬೇಕು? ಈ ನನ್ನ ಮಗಂಗೆ ನನ್ನ ಫ್ರೆಂಡ್ಸುಗಳನ್ನೆಲ್ಲ ಕರ್ಕೊಂಬಂದು ಟಾರ್ಚರ್ ಇಕ್ಬೇಕು. ಇಲ್ಲ ಅಂದರೆ ನಮ್ಮ ಅತ್ತೆಗೆ ಇವನು ದೊಡ್ಡ ಪೋರ್ಟ್ಮೆಂಟಿ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬೇಕು. ನಮ್ಮೂರು ಸರೋಜಮ್ಮ ಅವಳಲ್ಲ, ಸರೋಜಮ್ಮಂಗೂ ಇವನಿಗೂ ತಗ್ಲಾಕ್ಬಿಡ್ಬೇಕು. ಆವಾಗ ಅತ್ತೆ ನೋಡಪ್ಪ ಹುಡ್ಕೊಂಡು ಬಿಡಿಸ್ಬಿಡ್ತದೆ. ಮಾಡ್ತೀನಿ ಹೋಗ್ಲಿ ಬಿಡು. ದೋಸ್ತು ಮಗನ ಇಬ್ರು ನಮ್ಮೂರಾಗೆ ನನ್ನ ಫ್ರೆಂಡ್ ಒಬ್ಳವಳೆ ಸರೋಜಮ್ಮ ಅಂತ ಹೇಳ್ಬಿಟ್ಟು ಬತ್ತಿಯೇ. ನೋಡಬೇಕು ಹೆಂಗವಳೆ ಅಂದ್ರೆ ತೊಳ್ಕು ಬಳಕು ಬಿದೋಗ್ಬಿಡ್ತೀಯ ನೀನು. ಬಾ ನಿಂಗೆ ಫ್ರೆಂಡ್ಶಿಪ್ ಮಾಡ್ಕೊಡ್ತೀನಿ, ಹೋಗಿವಂತೆ. ಅಯ್ಯೋ ಇನ್ನು ಮನೆ ಆಳ ಏನು ಹೇಳ್ತಾನೋ ಅರ್ಥವಾಗಕ್ಕಿಲ್ಲ. ಅರ್ಥ ಆಗಂಗಿದ್ರೆ ಏನೋ ಒಂದು ಮಾಡ್ತಿದ್ದೆ. ಅಲ್ಲ ಕಣ್ಲ ಮುದೇವಿ, ಸರೋಜಮ್ಮ ಅಂತ ಹೇಳ್ಬಿಟ್ಟವಳೆ. ಈ ಸರೋಜಿ ಅಲ್ಲ, ನಮ್ಮ ಅತ್ತೆ ಫ್ರೆಂಡ್ ಸರೋಜಿ ಅಲ್ಲ, ಇನ್ನೊಬ್ಳವಳೆ ಸರೋಜ. ಎಷ್ಟು ಚೆನ್ನಾಗವಳೆ ಗೊತ್ತಾ? ಅವಳ ಹತ್ರ ಕರ್ಕೊಂಡು ಹೋಗ್ತೀನಿ. ಬಾ 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 ಹೋಗನ್ ಬಾ. ಅವ್ರ ಅಜ್ಜಿ ಪಿಂಡ. ಇವ್ನು ಮಾತಾಡೋದು ಯಾರಿಗ ಅರ್ಥ ಆಯ್ತದೆ?